ಚಾತುರ್ಮಾಸದ ರಂಗೋಲಿ ಹಾಡು. ಏಕಾದಶಿ ವಿಷ್ಣನ್ನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ್ನ, ಪಂಚಪಾಂಡವರನ್ನೂ ಕೂಡಿ ಪಗಡಿ ಹಾಡೋ ಹೊತ್ತಿನ ಒಳಗ ತಂತಿ ಹರಿತು, ಬೇಲಿ ಮುರಿತು ಅಂತ ದ್ವಾರಪಾಲಕರು ಹೇಳಿದರು. ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು. ಗಂಗಿ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ ಹಾಕ್ಯಾಳ, ಸರಸ್ವತಿ ಹಾಕ್ಯಾಳ, ಶ್ರೀಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು. ಆಕೆ ಬೆನ್ನು ಹರಿತಂದು ಬೇಲಿಗೆ ಬಿಗಿರಿ, ನಾರ ತಂದು ತಂತಿಗೆ ಬಿಗಿರಿ ಅಂತ ಅಂದರು. ಆಗ ಉದಯ ಕಾಲದಲ್ಲೆದ್ದು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ. ಯಾಕ ತಂಗಿ, ಚಾತುರ್ಮಾಸ್ಯ ನೇಮ ಏನು ಮಾಡಿದಿ ಅಂತ ಕೇಳಿದ. ಇಂದ್ರನಂತ ಗಂಡನ್ನ ಬಲ್ಲೆ, ಚಂದ್ರನಂತ ತಮ್ಮನ್ನ ಬಲ್ಲೆ, ಅರ್ಜುನನಂತ ಗಂಡನ್ನ ಬಲ್ಲೆ, ವಸುದೇವ ದೇವಕಿಯಂತ ತಂದೆ ತಾಯನ್ನ ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು. ಹಂಗ ಅಂದ್ರೆ ಹೆಂಗವ್ವ, ರಂಗೋಲಿ ಹಾಕು, ನೇಮ ಹಿಡಿ, ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಂಚಿಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ, ಶಂಖ, ಚಕ್ರ, ಗದ, ಪದ್ಮ, ಸ್ವಸ್ತಿಕೆ, ವೃಂದಾವನ, ಕೊಳಲು, ತಂತಿ, ಬೇರಿ, ಆಕಳು, ಕರು, 33 ಪದ್ಮ, ಶ್ರೀರಾಮನ ತೊಟ್ಟಿಲು, ಸೀತಾ ಸೆರುಗು, ತುಳಸಿ ದಳ ಇಷ್ಟೆಲ್ಲ ಹಾಕಬೇಕು. ಆನೆ ದ್ವಾರಪಾಲಕರು ಹಾಕಬೇಕು ಅಂತ ಹೇಳಿದ. ತಂಗಿ ಸುಭದ್ರ ಬೆಂಚಿಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅನ್ನ ಶ್ರೀಕೃಷ್ಣನ ಹೇಳಿದಂತೆ ಹಾಕಿದಳು. ಈ ರಂಗೋಲಿಯನ್ನು ಕರಿಯಾಕಳು ಕಟ್ಟಿದಲ್ಲೇ, ಬಿಳಿಯಾಕಳು ಬಿಚ್ಚಿದಲ್ಲೇ, ಋಷಿಗಳು ಕೂಡುವ ಗಂಗಾ ತಟಾಕದಲ್ಲೇ, ದೇವರ ಮುಂದೆ, ತುಳಸಿ ಮುಂದೆ ಇಂಥ ಸ್ಥಳದಲ್ಲಿ ಹಾಕಬೇಕು. ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಕಾಳು ಅರ್ಘ್ಯ ಕೊಟ್ಟಳು. 5 ವರ್ಷ ಹಾಕಿದಳು. ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು, ಅರಿಶಿನ ಕುಂಕುಮ ಬೆಟ್ಟ ಆಗಿ ನಿಂತು, ಅಕ್ಕಿ ಕಾಳು ರಾಶಿಯಾಗಿ ನಿಂತು, ಅರ್ಘ್ಯ ಕೊಟ್ಟದು ಹಳ್ಳ ಆಗಿ ಹರಿದು. 1ನೇ ವರ್ಷ ಶಾಮಿಗೆ ಪಾಯಸ, 2ನೇ ವರ್ಷ ಎಳ್ಳೂರಿಗಿ, 3ನೇ ವರ್ಷ ಮುಚ್ಚೋರಿ, 4ನೇ ವರ್ಷ ಅನಾರಸ, 5ನೇ ವರ್ಷ ಮಂಡಿಗೆ ಕೊಟ್ಟಳು. ಅಣ್ಣ ಆಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ. ಸುಭದ್ರ ಹಾಕಿದ రంగోలి ಹಾಡು సంపూర్ణం. శ్రీకృష్ణార్పణమస్తు. వీడియో నచ్చితే తప్పకుండా లైక్ చేయండి, షేర్ చేయండి. ఇప్పటి వరకు సబ్స్క్రైబ్ చేసుకోకపోతే ఖచ్చితంగా సబ్స్క్రైబ్ చేసుకోండి. గాయత్రి పవన్ స్పీక్స్. జై శ్రీరామ్.